ರಾಜ್ಯದ ಎಲ್ಲೆಡೆ ಗ್ಯಾರಂಟಿ ನ್ಯೂಸ್ ಬ್ರೇಕ್ ಮಾಡಿದಂತಹ ಸುದ್ದಿ ಇದೀಗ ಸಂಚಲನವನ್ನ ಉಂಟು ಮಾಡ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಜನರು ಕೂಡ ಪ್ರಶ್ನೆ ಮಾಡ್ತಾ ಇದೆ, ಇದೇನಾ ನೀವು ಕೊಡ್ತಾ ಇರುವಂತಹ ರಾಜಾತಿಥ್ಯ ಪರಪ್ಪನ ಅಗ್ರಹಾರದಲ್ಲಿ ಅಂತ ಹೇಳಿ. ಒಂದು ತಿಂಗಳ ಹಿಂದೆಯೇ ಬ್ರೇಕ್ ಮಾಡಿತ್ತು ಗ್ಯಾರಂಟಿ ನ್ಯೂಸ್. ಅಕ್ಟೋಬರ್ 9ರಂದೇ ಗುಬ್ಬಚ್ಚು ಸೀನನ ಬರ್ತ್ಡೇ ಬಗ್ಗೆ ಸುದ್ದಿಯನ್ನ ಬ್ರೇಕ್ ಮಾಡಿದೆ ನಿಮ್ಮ ಗ್ಯಾರಂಟಿ ನ್ಯೂಸ್. ರಾಜ್ಯದ ಎಲ್ಲೆಡೆ ಗ್ಯಾರಂಟಿ ನ್ಯೂಸ್ ಬ್ರೇಕ್ ಮಾಡಿದ ಸುದ್ದಿ ಸಂಚಲನವನ್ನ ಉಂಟು ಮಾಡ್ತಾ ಇದೆ. ಒಂದು ತಿಂಗಳ ಹಿಂದೆಯೇ ಬ್ರೇಕ್ ಮಾಡಿತ್ತು ಗ್ಯಾರಂಟಿ ನ್ಯೂಸ್. ಅಕ್ಟೋಬರ್ 9ರಂದೇ ಗುಬ್ಬಚ್ಚು ಸೀನನ ಬರ್ತ್ಡೇ ಬಗ್ಗೆ ಸುದ್ದಿಯನ್ನ ಬ್ರೇಕ್ ಮಾಡಿತ್ತು. ಅಕ್ಟೋಬರ್ 24ರಂದು ಮತ್ತೊಂದು ಸುದ್ದಿ ಬ್ರೇಕ್ ಮಾಡಿದ್ದ ಗ್ಯಾರಂಟಿ ನ್ಯೂಸ್. ಕೈದಿ ಸಾದಿಕ್ ಪತ್ನಿ ಜೊತೆಗಿನ ಸೆಲ್ಫಿ ವಿಡಿಯೋ ತೋರಿಸಿದ್ದ ಗ್ಯಾರಂಟಿ ನ್ಯೂಸ್. ನವೆಂಬರ್ 8ರಂದು ರೇಪಿಸ್ಟ್ ಹೈಫೈ ವ್ಯವಸ್ಥೆ ತೋರಿಸಿದ್ದ ಗ್ಯಾರಂಟಿ ನ್ಯೂಸ್. ವಿಕೃತಕಾಮಿ ಉಮೇಶ್ ರೆಡ್ಡಿಗೆ ಕೊಟ್ಟ ಮೊಬೈಲ್, ಟಿವಿ ಸುದ್ದಿ ಬಿತ್ತರ ಮಾಡಿತ್ತು. ರಣ್ಯಾರಾವ್ ಲವರ್ಗೆ ಕೊಟ್ಟ ರಾಜಾತಿಥ್ಯದ ಬಗ್ಗೆಯೂ ಕೂಡ ಬ್ರೇಕ್ ಮಾಡಿತ್ತು ಗ್ಯಾರಂಟಿ ನ್ಯೂಸ್. ಐಸಿಸ್ ಉಗ್ರ ಮೊಬೈಲ್ ಬಳಸಿದ್ದನ್ನು ಕೂಡ ಗ್ಯಾರಂಟಿ ನ್ಯೂಸ್ ಮೊದಲಿಗೆ ಬ್ರೇಕ್ ಮಾಡಿತ್ತು. ಜೈಲಲ್ಲೇ ಎಣ್ಣೆ ಪಾರ್ಟಿ, ಡ್ಯಾನ್ಸ್ ಎಲ್ಲವನ್ನೂ ಕೂಡ ಬಯಲು ಮಾಡಿದ್ದು ಮೊದಲಿಗೆ ಗ್ಯಾರಂಟಿ ನ್ಯೂಸ್. ನಾವು ಸುದ್ದಿಯನ್ನ ಬ್ರೇಕ್ ಮಾಡ್ತೀವಿ, ಹಲವರು ಅದನ್ನ ಫಾಲೋ ಮಾಡ್ತಾ ಇದ್ದಾರೆ. ಕೈದಿ ಸಾದಿಕ್ ಪತ್ನಿ ಜೊತೆ ವಿಡಿಯೋ ಮಾಡಿದ್ದಂತಹ ವಿಚಾರವನ್ನ ಕೂಡ ಸುದ್ದಿಯನ್ನ ಬ್ರೇಕ್ ಮಾಡಿದ್ದೇ ಗ್ಯಾರಂಟಿ ನ್ಯೂಸ್ ಮೊದಲಿಗೆ. ಅಕ್ಟೋಬರ್ 9ರಂದೇ ಗುಬ್ಬಚ್ಚಿ ಸೀನಾ ಬರ್ತ್ಡೇಯನ್ನ ಆಚರಣೆ ಮಾಡಿಕೊಂಡಿದ್ದ ಜೈಲಿನ ಒಳಗಡೆ. ಹೇಗ್ ಸಾಧ್ಯ ಆಯ್ತು, ಜೈಲಿನ ಒಳಗಡೆ ಕೇಕ್ ತೆಗೆದುಕೊಂಡು ಹೋಗೋದಕ್ಕೆ ಹೇಗ್ ಸಾಧ್ಯ ಆಯ್ತು ಅಂತ ಹೇಳಿ ಗ್ಯಾರಂಟಿ ನ್ಯೂಸ್ ಪ್ರಶ್ನೆಯನ್ನ ಮಾಡಿತ್ತು. ಈ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಡೀತಾ ಇರುವಂತಹ ಒಂದೊಂದು ಕರ್ಮಕಾಂಡಗಳನ್ನ ಬಯಲು ಮಾಡಿದ್ದೇ ಗ್ಯಾರಂಟಿ ನ್ಯೂಸ್. ಒಂದು ತಿಂಗಳ ಹಿಂದೆಯೇ ಬ್ರೇಕ್ ಮಾಡಿತ್ತು ಈ ಪರಪ್ಪನ ಅಗ್ರಹಾರದ ಅವ್ಯವಸ್ಥೆಯನ್ನ. ಖೈದಿಗಳಿಗೆ ರಾಜಾತಿಥ್ಯ, ಅಪರಾಧಿಗಳಿಗೆ ಯಾವ ರೀತಿಯಾಗಿ ರಾಜಾತಿಥ್ಯವನ್ನ ನೀಡಲಾಗ್ತಾ ಇದೆ ಅಂತ ಹೇಳಿ ಸುದ್ದಿಯನ್ನ ಬ್ರೇಕ್ ಮಾಡಿತ್ತು ಗ್ಯಾರಂಟಿ ನ್ಯೂಸ್. ಇವರೆಲ್ಲರೂ ಕೂಡ ಶಿಕ್ಷೆಗೆ ಒಳಗಾದವರು. ಇವರೆಲ್ಲರೂ ಕೂಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಒಂದು ಯೂನಿಫಾರ್ಮ್ ಅನ್ನೋದೊಂದಿದೆ. ಆ ಯೂನಿಫಾರ್ಮ್ನಲ್ಲಿ ಯಾರೂ ಇಲ್ಲ, ಎಲ್ಲರೂ ಕೂಡ ಕಲರ್ ಬಟ್ಟೆಲಿದ್ದಾರೆ. ಹೇಗೆ ಸಾಧ್ಯ ಇದು? ನೋಡಿ, ರಾಜ್ಯದ ಎಲ್ಲೆಡೆ ಗ್ಯಾರಂಟಿ ನ್ಯೂಸ್ ಬ್ರೇಕ್ ಮಾಡಿದಂತಹ ಸುದ್ದಿ ಸಾಕಷ್ಟು ಸಂಚಲನವನ್ನ ಉಂಟು ಮಾಡ್ತಾ ಇದೆ. ಅಕ್ಟೋಬರ್ 24ರಂದು ಸುದ್ದಿಯನ್ನ ಬ್ರೇಕ್ ಮಾಡಿತ್ತು ಗ್ಯಾರಂಟಿ ನ್ಯೂಸ್. ಮತ್ತೆ ಸಾದಿಕ್ ಪತ್ನಿ ಜೊತೆ ಸೆಲ್ಫಿ ವಿಡಿಯೋ ಕೂಡ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿತ್ತು. ಯಾವ ರೀತಿಯಾಗಿ ಜೈಲಿನಲ್ಲಿ ರಾಜಾತಿಥ್ಯ ನೀಡ್ತಾ ಇದ್ದಾರೆ ಅಂತ ಹೇಳಿ. ಗುಬ್ಬಚ್ಚಿ ಸೀನನ ಬರ್ತ್ಡೇ ಆಚರಣೆ ಮಾಡಿಕೊಂಡಿದ್ದು ಹೇಗೆ ಸಾಧ್ಯ ಆಯಿತು? ಆ್ಯಪಲ್ ಹಾರವನ್ನು ಹಾಕಿಸ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಆಯಿತು? ಶಿಲೆ ಹೊಡೆಯೋದೇನು ಹೇಳ್ತೀರಾ, ಚಪ್ಪಾಳೆ ಹೊಡೆಯೋದೇನು ಹೇಳ್ತೀರಾ? ವಿಡಿಯೋಗಳು ಎಲ್ಲರನ್ನೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಬರ್ತ್ಡೇಯನ್ನು ಹೇಗೆ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದೀವಿ ನೋಡಿ ನಾವು ಪರಪ್ಪನ ಅಗ್ರಹಾರದ ಜೈಲಿನ ಒಳಗಡೆಯೇ ಅಂತ ಹೇಳಿ ಎಲ್ಲವನ್ನೂ ಕೂಡ ಮೊದಲಿಗೆ ಬ್ರೇಕ್ ಮಾಡಿದಂತಹ ಸುದ್ದಿ ಗ್ಯಾರಂಟಿ ನ್ಯೂಸ್. ಮತ್ತೆ ಈ ವಿಕೃತ ಕಾಮಿ ಇದ್ದಾನಲ್ಲ, ಅವನು ಯಾವ ರೀತಿಯಾಗಿ ಸೆಲ್ನ ಒಳಗಡೆ ಇದ್ದಾನೆ ಅನ್ನೋದನ್ನ ಸುದ್ದಿ ಬ್ರೇಕ್ ಮಾಡಿತ್ತು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಂಬರೀಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಂಬರೀಶ್, ಹೊರ ಜಗತ್ತಿಗೆ ಜೈಲಿನ ಒಳಗಡೆ ಏನ್ ನಡೀತಾ ಇದೆ ಅನ್ನೋದನ್ನ ತೋರಿಸಿದ್ದೇ ಗ್ಯಾರಂಟಿ ನ್ಯೂಸ್. ಇದು ಕಳೆದ ಅಕ್ಟೋಬರ್ನಲ್ಲಿಯೇ ಕೂಡ ಸುದ್ದಿಯನ್ನ ಬ್ರೇಕ್ ಮಾಡಿತ್ತು ಗ್ಯಾರಂಟಿ ನ್ಯೂಸ್. ಈಗ ರಾಜ್ಯದಲ್ಲಿ ಸಾಕಷ್ಟು ಸಂಚಲನವನ್ನ ಉಂಟು ಮಾಡ್ತಾ ಇದೆ. ಮತ್ತೊಮ್ಮೆ ಸಂಪರ್ಕ ಮಾಡ್ತೀವಿ ನೋಡಿ.
ಈ ಪರಪ್ಪನ ಅಗ್ರಹಾರ ಜೈಲಿನ ಒಳಗಡೆ ಹೋಗಿ ಬದಲಾವಣೆ ಆಗಿ ವಾಪಸ್ ಬರಬೇಕು ಅಂತ ಹೇಳಿ ಕೋರ್ಟ್ ಶಿಕ್ಷೆಯನ್ನ ಪ್ರಕಟ ಮಾಡುತ್ತೆ. ಹಾಗಾದ್ರೆ ಇಲ್ಲಿ ಕೋರ್ಟಿಗೂ ಕೂಡ ಬೆಲೆಯನ್ನ ಕೊಡ್ತಾ ಇಲ್ಲ ಜೈಲಾಧಿಕಾರಿಗಳು. ಏನೋ ಒಂದು 4-5 ಜನ ಸಿಬ್ಬಂದಿಗಳನ್ನ ಸಸ್ಪೆಂಡ್ ಮಾಡೋದು, ಕಾನೂನಿನ ಕಣ್ಣಿಗೆ ಮಣ್ಣೆರ್ಚುವಂತಹ ಕೆಲಸಗಳಾಗ್ತಾ ಇದೆ. ಒಂದು 15 ದಿವಸ ಅಥವಾ 20 ದಿವಸ ಕಾನೂನಿನ ಕಣ್ಣಿಗೆ ಮಣ್ಣೆರ್ಚೋದು, ಅದಾದ ನಂತರ ಮತ್ತೆ ಸಿಬ್ಬಂದಿಗಳನ್ನು ವಾಪಸ್ ಕೆಲಸಕ್ಕೆ ಕರೆದುಕೊಳ್ಳೋದು, ಇದೇ ಆಗೋಗ್ಬಿಟ್ಟಿದೆ. ಪ್ರತಿ ಬಾರಿಯೂ ಕೂಡ ಜೈಲಿನ ಒಳಗಡೆ ಯಾವ ರೀತಿಯಾಗಿ ಅವ್ಯವಹಾರ ನಡೀತಾ ಇದ್ರೂ ಕೂಡ ನೋ ಯೂಸ್, ಕ್ರಮ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಂಬರೀಶ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಂಬರೀಶ್, ಹೊರ ಜಗತ್ತಿಗೆ ಜೈಲ್ನಲ್ಲಿ, ಅದು ಪರಪ್ಪನ ಅಗ್ರಹಾರ ಜೈಲ್ನಲ್ಲಿ ಏನೇನ್ ಆಗ್ತಾ ಇದೆ ಅಂತ ಹೇಳಿ ಮೊದಲಿಗೆ ಸುದ್ದಿ ಬ್ರೇಕ್ ಮಾಡಿದ್ದೆ ನಾವು ಗ್ಯಾರಂಟಿ ನ್ಯೂಸ್. ಮೊದಲಿಗೆ ಗುಬ್ಬಚ್ಚಿ ಸೀನಾ ಸಾದಿಕ್ ಪತ್ನಿ ಜೊತೆ ವಿಡಿಯೋ ಕಾನ್ಫರೆನ್ಸ್, ಅದಾದ ನಂತರ ಈಗ ಈ ಐಸಿಸ್ ಉಗ್ರ ವಿಕೃತ ಕಾಮಿಗೆ ಜೈಲ್ನಲ್ಲಿ ಮೊಬೈಲ್, ಎಲ್ಲವನ್ನ ಬ್ರೇಕ್ ಮಾಡಿದೆ ಮೊದಲು ಗ್ಯಾರಂಟಿ ನ್ಯೂಸ್. ಹೌದು ರಮ್ಯಾ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಡೀತಿರುವಂತಹ ಅಕ್ರಮಗಳು, ಭ್ರಷ್ಟಾಚಾರದ ಬಗ್ಗೆ ಮೊದಲಿಗೆ ಏನು ಸುದ್ದಿ ಬ್ರೇಕ್ ಮಾಡಿದ್ದೆ ಗ್ಯಾರಂಟಿ ನ್ಯೂಸ್. ಅಂದ್ರೆ ಅಲ್ಲಿ ಫಸ್ಟ್ ಗುಬ್ಬಚ್ಚಿ ಸೀನಾ ಬರ್ತ್ಡೇನ ಮಾಡ್ಕೊಂಡಿರ್ತಾನೆ. ತನ್ನ ಸಹಚರರ ಗ್ಯಾಂಗ್ ಏನಿರುತ್ತೆ ಇವರ ಜೊತೆಗೂಡಿ ಬ್ಯಾರಕ್ ನಲ್ಲಿ ಕೇಕ್ ಕಟ್ ಮಾಡಿ ಆಪಲ್ ಹಾರವನ್ನ ಹಾಕಿಕೊಂಡು ಅಲ್ಲಿ ಸಂಭ್ರಮಾಚರಣೆಯನ್ನ ಮಾಡಿರ್ತಾನೆ. ಜೊತೆಗೆ ಆ ಜೈಲಿನಲ್ಲಿರುವಂತಹ ಬ್ಯಾರಕ್ ಸೆಲ್ಗಳಲ್ಲಿ ಎಲ್ಲರೂ ಕೂಡ ಫೋಟೋಗಳನ್ನ ಕ್ಲಿಕ್ ಮಾಡ್ಕೊಳ್ಳುವಂಥದ್ದು. ಜೊತೆಗೆ ಈ ಏನು ಗುಬ್ಬಚ್ಚಿ ಸೀನಾ ಇದ್ದಾನೆ ಇವರ ಒಂದು ಗ್ಯಾಂಗ್ಗೆ ಟಿವಿ ನೀಡಿರುವಂತದ್ದು, ಜೊತೆಗೆ ಅಡಿಗೆ ಸಾಮಗ್ರಿಗಳನ್ನ ನೀಡಿರುವಂತಹ ಐಷಾರಾಮಿ ಏನು ವ್ಯವಸ್ಥೆಯನ್ನ, ರಾಜಾತಿಥ್ಯವನ್ನ ಜೈಲಾಧಿಕಾರಿಗಳು ಸಿಬ್ಬಂದಿಗಳು ನೀಡ್ತಿದ್ದಾರೆ ಅನ್ನುವಂಥದ್ದನ್ನ ಸುದ್ದಿಯನ್ನ ಫೋಟೋ ವಿಡಿಯೋ ಸಮೇತವಾಗಿ ಗ್ಯಾರಂಟಿ ನ್ಯೂಸ್ ಬ್ರೇಕ್ ಮಾಡಿತ್ತು. ಜೊತೆಗೆ ಇದಾದ ಬಳಿಕ ಏನಂತಂದ್ರೆ ಸಾದಿಕ್ ಅಹಮದ್ ಆತನ ಪತ್ನಿಯನ್ನ ನೇರವಾಗಿ ಆತನ ಇರುವಂತಹ ಬ್ಯಾರಕ್ ಸೆಲ್ಗೆನೆ ಕರೆಸ್ಕೊಳ್ಳುವಂತದ್ದು, ಇದು 3-4 ಬಾರಿ ಕರೆಸ್ಕೊಂಡಿದ್ದ. ಜೊತೆಗೆ ಅಲ್ಲಿ ಫೋಟೋಗಳನ್ನ ಕ್ಲಿಕ್ಕಿಸ್ಕೊಂಡಿರುವಂಥದ್ದು, ಸೆಲ್ಫಿ ಕ್ಲಿಕ್ಕಿಸ್ಕೊಂಡಿರುವಂತದ್ದನ್ನು ಕೂಡ ವಿಡಿಯೋ ಫೋಟೋ ಸಮೇತವಾಗಿ ಗ್ಯಾರಂಟಿ ನ್ಯೂಸ್ ಸುದ್ದಿಯನ್ನ ಬ್ರೇಕ್ ಮಾಡಿತ್ತು. ಇದಾದ ಬಳಿಕ ಈಗ ಏನು ರೇಪಿಸ್ಟ್ ಉಮೇಶ್ ರೆಡ್ಡಿ ಏನಿದ್ದಾನೆ ಈತನಿಗೂ ಕೂಡ ಏನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯವನ್ನ ನೀಡುತ್ತಿದ್ದಾರೆ. ರನ್ಯಾ ಗೋಲ್ಡ್ ಕ್ಲೇಸ್ ಸ್ಮಗ್ಲಿಂಗ್ ಕೇಸ್ ಏನಿದೆ ಇದರ ಒಂದು ರೂವಾರಿಯಾಗಿರುವಂತಹ ಏನು ತರುಣ್ ಏನಿದ್ದಾನೆ ಆತನಿಗೂ ಕೂಡ ಇಲ್ಲಿ ಏನು ಕೊಟ್ಟಿರುವಂತದ್ದು. ಜೊತೆಗೆ ಪ್ರಮುಖವಾಗಿ ದೇಶದ ಭದ್ರತೆ ಹಿತದೃಷ್ಟಿಯಿಂದ ದೇಶದ್ರೋಹಿ ಕೆಲಸಗಳನ್ನ ಮಾಡಿದಂತಹ ಏನು ದೇಶ ವಿರೋಧಿಗಳಿಗೂ ಕೂಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯವನ್ನ ನೀಡ್ತಾ ಇರುವಂತದ್ದು ಕೂಡ ಇಲ್ಲಿ ಬೆಳಕಿಗೆ ಬಂದಿರುವಂತದ್ದು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದುಡ್ಡು ಕೊಟ್ರೆ ಏನು ಬೇಕಾದ್ರೂ ಸಿಗ್ತದೆ ಎನ್ನುವಂಥದ್ದು ಇಲ್ಲಿ ಜಗತ್ ಜಾಹೀರಾಗಿರುವಂತದ್ದು. ಇಲ್ಲಿ ಏನಂತಂದ್ರೆ ಕೈದಿಗಳು ಮತ್ತೆ ಏನು ಕೈದಿಗಳೇನಿರ್ತಾರೆ ಇವರ ಬಳಿ ಲಕ್ಷ ಹಣ ಪಡೆದು ಏನು ಅವರಿಗೆ ರಾಜಾತಿಥ್ಯವನ್ನ ಇಲ್ಲಿನ ಜೈಲಾಧಿಕಾರಿಗಳು ಸಿಬ್ಬಂದಿಗಳು ನೀಡ್ತಿದ್ದಾರೆ ಅನ್ನುವಂಥದ್ದು ಇಲ್ಲಿ ಏನು ಗೊತ್ತಾಗ್ತಾ ಇರುವಂತದ್ದು. ಇಲ್ಲಿ ಏನಂತಂದ್ರೆ ಯಾರು ಕೂಡ ಕೈದಿಗಳು ಹೊರಗಡೆ ಬಂದು ಒಂದು ಎಲ್ಲವನ್ನು ಏನು ಅಡಿಗೆ ಸಾಮಗ್ರಿಗಳಾಗಿರ್ಬೋದು, ಫೋನು, ಅವರಿಗೆ ಬೇಕಾದಂತಹ ವಸ್ತುಗಳನ್ನ ಕೊಂಡೊಯ್ಯಲಿಕ್ಕೆ ಸಾಧ್ಯ ಇಲ್ಲ. ಈ ಎಲ್ಲವನ್ನೂ ಕೂಡ ಇಲ್ಲಿನ ಜೈಲು ಸಿಬ್ಬಂದಿಗಳು ಮತ್ತೆ ಅಧಿಕಾರಿಗಳು ಅಲ್ಲಿನ ಹಣದ ಆಸೆಗಾಗಿ ಎಲ್ಲವನ್ನು ತೆಗೆದುಕೊಂಡು ಹೋಗಿ ಅವರಿಗೆ ಏನು ಸಪ್ಲೈ ಮಾಡ್ತಿದ್ರು ಎನ್ನುವಂಥದ್ದು ಇಲ್ಲಿ ಬೆಳಕಿಗೆ ಬಂದಿರುವಂತದ್ದು. ಇಷ್ಟೆಲ್ಲ ಆದ್ರೂ ಕೂಡ ಇಲ್ಲಿಯವರೆಗೂ ಎಡಿಜಿಪಿ ದಯಾನಂದ್ ಅವರು ಒಂದು ಸೂಚನೆಯನ್ನ ನೀಡಿದ್ರು, ಒಂದು ತನಿಖೆಯನ್ನ ಮಾಡಿ ಅಲ್ಲಿ ಹೋಗಿ ಪರಿಶೀಲನೆಯನ್ನ ನಡೆಸಿ ಅಂತೇಳಿ ಡಿಐಜಿ ದಿವ್ಯಾ ಅವರಿಗೆ ಸೂಚನೆ ನೀಡಿದ್ರು. ಹೋಗಿ ಭೇಟಿಯನ್ನ ನೀಡಿ ಏನು ಸಂಪೂರ್ಣವಾದಂತಹ ಮಾಹಿತಿಯನ್ನ ತಂದು ತಲುಪಿಸಿದ್ರು. ಆದ್ರೆ ಇಲ್ಲಿಯವರೆಗೂ ಕೂಡ ಯಾವೊಬ್ಬ ಅಧಿಕಾರಿ ಆಗ್ಲಿ ಮತ್ತೆ ಅಲ್ಲಿನ ಸಿಬ್ಬಂದಿಗಳ ಏನು ವಿರುದ್ಧ ಕ್ರಮ ಇನ್ನೂ ಆಗ್ಲಿಲ್ಲ ಅಂತಾನೆ ಹೇಳ್ಬೋದು. ಇಲ್ಲಿ ಏನಂತಾರೆ ಯಾಕೆ ಒಂದು ಕ್ರಮ ಜರುಗಿಸೋದಕ್ಕೆ ಇನ್ನೂ ಮೀನಾಮೇಷ ಎನಿಸ್ತಿದ್ದಾರೆ. ಮತ್ತೆ ಅಲ್ಲಿ ಏನಂತಂದ್ರೆ ಇಷ್ಟೊಂದು ಅಕ್ರಮಗಳು ನಡೀತಾ ಇದೆ. ಅಲ್ಲಿ ಏನು ಫೋನ್ಗಳನ್ನ ಬಳಕೆ ಮಾಡ್ತಾರೆ, ಜೊತೆಗೆ ಏನು ಅಡಿಗೆ ಸಾಮಗ್ರಿಗಳು, ಟಿವಿ ಎಲ್ಲವೂ ಕೂಡ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ. ಇಷ್ಟೆಲ್ಲ ಏನು ಸಾಕ್ಷ್ಯಾಧಾರಗಳು ಇದ್ರೂ ಕೂಡ ಇಲ್ಲಿ ಜೈಲಾಧಿಕಾರಿಗಳು ಸಿಬ್ಬಂದಿಗಳು ಯಾರು ಅವರಿಗೆ ಏನು ರಾಜಾತಿಥ್ಯವನ್ನ ನೀಡಿದ್ದಾರೆ ಅವರ ವಿರುದ್ಧ ಯಾಕೆ ಕ್ರಮ ಇನ್ನೂ ಕೈಗೊಂಡಿಲ್ಲ ಅನ್ನುವಂಥದ್ದು ಇಲ್ಲಿ ಯಕ್ಷ ಪ್ರಶ್ನೆ ಆಗಿರುವಂತದ್ದು. ಪ್ರಮುಖವಾಗಿ ಏನು ಜೈಲಿನಲ್ಲಿ ನೆಟ್ವರ್ಕ್ಗಳು ಸಿಗ್ತಾ ಇರುವಂತದ್ದು. ಅಲ್ಲಿ ಏನಂತಾರೆ ಈ ಹಿಂದೆ ಕಳೆದ 3 ವರ್ಷಗಳ ಹಿಂದೆ ಜಾಮರ್ ಅನ್ನ ಅಳವಡಿಸಿದ್ರು. 3 ವರ್ಷಗಳ ಬಳಿಕ ಏನಂತಾರೆ ಈಗ ಒಂದು ಹೊಸ ಟೆಕ್ನಾಲಜಿಯನ್ನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅಳವಡಿಸಿರುವಂತದ್ದು. ಕಾಲ್ ಬ್ಲಾಕಿಂಗ್ ಸಿಸ್ಟಮ್ ಅಂತ ಹೇಳಿ ಅಳವಡಿಸಿದ್ದಾರೆ. ಇದು ನೆಟ್ವರ್ಕ್ ಇದ್ರೂ ಸಹ ಯಾವುದೇ ಫೋನ್ಗಳು ವರ್ಕ್ ಆಗೋದಿಲ್ಲ. ಪರಪ್ಪನ ಅಗ್ರಹಾರ ಜೈಲಿನ ಸುತ್ತಮುತ್ತ 2 ಕಿಲೋಮೀಟರ್ ಅಷ್ಟು ದೂರ ಜನರಿಗೆ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಾ ಇರುವಂತದ್ದು, ನೆಟ್ವರ್ಕ್ ಸಮಸ್ಯೆ ಆಗ್ತಾ ಇರುವಂತದ್ದು. ಅಲ್ಲಿರುವಂತಹ ಜನರು ಕೂಡ ಮನೆಗಳನ್ನ ಖಾಲಿ ಮಾಡ್ಕೊಂಡು ಹೋಗುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಇಷ್ಟೆಲ್ಲ ಸಮಸ್ಯೆ ಇದ್ರೂ ಕೂಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳಿಗೆ ಮಾತ್ರ ರಾಜಾತಿಥ್ಯ ಇನ್ನೂ ಕೂಡ ಮುಂದುವರೆದಿರುವಂತದ್ದು. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.